ಕೆಲಸ ಕೊಡೋದಕ್ಕೆ 5 ಲಕ್ಷ, ಪೋಸ್ಟಿಂಗ್ ಕೊಡೋದಕ್ಕೆ 2 ಲಕ್ಷ, ಪಟಿಂಗರಿಂದ ತುಂಬಿದ ಈ ಜಗತ್ತು. ನೋಡಿದ್ರಲ್ಲ ಇವರಾನ, ಯಾರ್ಯಾರ್ದೋ ದುರಾಸೆಗೆ, ಯಾರ್ಯಾರ್ದೋ ಸ್ವಾರ್ಥಕ್ಕೆ ನಮ್ಮ ಕನ್ನಡ ಮಕ್ಕಳ ಜೀವನ ಬಲಿಯಾಗ್ತಾ ಇದೆ. ಐಸಿಯುನಲ್ಲಿ ಪೇಷಂಟ್ ಇಲ್ಲ ಅಂತ ಹಾಸ್ಪಿಟಲ್ ಅನ್ನು ಮುಚ್ಚೋಲ್ಲ, ಅಸೆಂಬ್ಲಿಗೆ ಪಾರ್ಲಿಮೆಂಟ್ಗೆ ಸದಸ್ಯರು ಬರೋಲ್ಲ ಅಂತ ಪಾರ್ಲಿಮೆಂಟ್ ಅನ್ನ ಅಸೆಂಬ್ಲಿಯನ್ನ ಮುಚ್ಚೋಲ್ಲ. ಹಾಗೆ ಎಲ್ಲಿಯವರೆಗೆ ಕನ್ನಡದಲ್ಲಿ ಕಲಿಬೇಕು ಅಂತ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಬಂದು ಕೂರ್ತಾನೋ ಅವನಿಗೆ ಕನ್ನಡದಲ್ಲಿ ಶಿಕ್ಷಣ ಕೊಡೋದು ಸರ್ಕಾರದ ಕರ್ತವ್ಯ. ಇಟ್ಸ್ ಎ ಡ್ಯೂಟಿ ಆಫ್ ದ ಗವರ್ಮೆಂಟ್. ಗವರ್ಮೆಂಟ್ ಇಸ್ ನಾಟ್ ಎ ಮನಿ ಮೇಕಿಂಗ್ ಮಷೀನ್. ಯುವರ್ ಆನರ್, ಕನ್ನಡ ಅಂದ್ರೆ ಬರೀ ನಾಲಿಗೆ ಹೊರಡಿಸಿ ಶಬ್ದ ಹೊರಡಿಸೋದಲ್ಲ. ಕನ್ನಡಿಗನ ಪರಂಪರೆ, ಇತಿಹಾಸ, ಸಂಸ್ಕೃತಿ, ಅವನ ಆಚಾರ ವಿಚಾರ, ಕಾವ್ಯ, ಸಾಹಿತ್ಯ ಎಲ್ಲವೂ ಕನ್ನಡದಲ್ಲಿ ಅಡಕವಾಗಿದೆ. ಯಾವ ಭಾಷೆಯಲ್ಲಿ ಒಂದು ಮಗು ಕನಸು ಕಾಣುತ್ತೋ, ಕನಸಿನಲ್ಲಿ ಯಾವ ಭಾಷೆ ಮಾತನಾಡುತ್ತೋ ಆ ಭಾಷೆಯಲ್ಲಿ ಆ ಮಗುಗೆ ಶಿಕ್ಷಣ ಕೊಡಬೇಕು ಅಂತಾನೆ. ಆದರೆ ಇಲ್ಲಿ ವ್ಯವಸ್ಥಿತವಾಗಿ ನಮ್ಮ ಕನ್ನಡ ಮಕ್ಕಳು ಬೇರೆ ಭಾಷೆಯಲ್ಲೇ ಕನಸು ಕಾಣಬೇಕು ಅಂತ ಕತ್ತು ಹಿಸುಕಿ ಒತ್ತಾಯ ಮಾಡಲಾಗ್ತಿದೆ.